ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಸ್ನೇಹಿತರೆ, ಇವತ್ತು ನಾನು ಮಾತನಾಡಲಿಕ್ಕೆ ಬಂದಿರುವಂತಹ ವಿಷಯ ಕೇವಲ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಇಡೀ ಕರ್ನಾಟಕದ ರಾಜಕಾರಣದಲ್ಲೇ ಹೆಚ್ಚು ತಲೆಯನ್ನು ಕೆಡಿಸಿರುವಂತಹ ವಿಷಯ. ಅದರ ಬಗ್ಗೆ ಮಾತಾಡೋಣ. ಅದುವೇ ಬಸವನಗೌಡ ಯತ್ನಾಳ್ ಪಾಟೀಲ್ ರವರು ಸ್ಥಾಪಿಸುತ್ತಿದ್ದಾರೆ ಅಂತ ವದಂತಿಗಳು ಬಂದಿರುವಂತಹ ಹೊಸ ರಾಜಕೀಯ ಪಕ್ಷದ ವಿಚಾರವನ್ನ ಇಂದು ಮಾತನಾಡೋಣ. ಅಷ್ಟಕ್ಕೂ ಈ ಹೊಸ ಪಕ್ಷವನ್ನ ಕಟ್ಟುತ್ತಾರಾ? ಹಾಗಾದ್ರೆ ಬಿಜೆಪಿಯವರ ಬಿಜೆಪಿಯನ್ನ ತೊರೆಯುತ್ತಾರಾ? ಹೊಸ ಪಕ್ಷ ಕರ್ನಾಟಕದಲ್ಲಿ ಸ್ಥಾಪನೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಇದೆಯಾ? ಇದರಿಂದಾಗಿ ಬಿಜೆಪಿಗೆ ಚುನಾವಣೆಯಲ್ಲಿ ಏನಾದರೂ ತೊಂದರೆಗಳು ಆಗುವಂತಹ ಸಾಧ್ಯತೆಗಳಿದೆಯಾ? ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ. ಅಷ್ಟಕ್ಕೂ ಈ ಬಸವನಗೌಡ ಯತ್ನಾಳ್ ಪಾಟೀಲ್ ಅಂದ್ರೆ ಯಾರು? ಬನ್ನಿ ನೋಡೋಣ. ಬಸವನಗೌಡ ಯತ್ನಾಳ್ ಪಾಟೀಲ್ ಅಂದ್ರೆ ವಿಜಯನಗರ ಜಿಲ್ಲೆಯ ಬೈಲಹೊಂಗಲದಲ್ಲಿ ಇವರು ಜನಿಸ್ತಾರೆ. ಇವರು ಒಂದು ಕಾಲದಲ್ಲಿ ಕೇಂದ್ರದ ಸಚಿವರು ಸಹ ಆಗಿದ್ದವರು, ಬಿಜೆಪಿಯಲ್ಲಿ ಸೀನಿಯರ್ ಲೀಡರ್ ಸಹ ಹೌದು. ಇನ್ನು ಇವರು ಹಿಂದುತ್ವದ ವಾದಿಯಾಗಿದ್ದು ಹಿಂದುತ್ವವನ್ನ ಅಜೆಂಡವನ್ನಾಗಿ ಬಳಸಿಕೊಂಡು ಅಧಿಕಾರಕ್ಕೆ ಬಂದವರಾಗಿರ್ತಾರೆ. ಇನ್ನು ಇವರು ಕೆಲವು ತಿಂಗಳುಗಳಿಂದ ಬಿಜೆಪಿಯಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದೇನೆಂದ್ರೆ ಬಿಜೆಪಿಯಲ್ಲಿನ ಉನ್ನತ ನಾಯಕತ್ವದ ಅಡಿಯಲ್ಲಿ ಇರುವಂತಹ ನಾಯಕರು ತಮ್ಮ ಅಭಿಪ್ರಾಯವನ್ನ ಕೊಟ್ರೆ ಆ ಅಭಿಪ್ರಾಯಕ್ಕೆ ಇವರು ತಲೆ ಕೊಡ್ತಾ ಇಲ್ಲ. ಇನ್ನು ಈ ವಿಚಾರವನ್ನ ಖುದ್ದು ಅವರೇ ಜನಗಳ ಮುಂದೆ ಸಹ ಹೇಳಿದ್ರು. ವಿಜಯೇಂದ್ರರವರು ಏನಾದರೂ ಪಕ್ಷದ ಅಧಿಕಾರವನ್ನ ವಹಿಸಿಕೊಂಡು ಪಕ್ಷದ ನಾಯಕತ್ವವನ್ನ ವಹಿಸಿಕೊಂಡು ಮುಂದೆ ನಡೆಸೋದಾದ್ರೆ ನಾನು ಅದೇ ದಿನ ಪಕ್ಷದ ಅಧಿಕಾರಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅಂದೇ ನಾನು ಹೊಸ ಪಕ್ಷವನ್ನ ಕಟ್ತೀನಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ರವರೇ ಹೇಳುವ ಹಾಗೆ ನಾನು ಹಿಂದುತ್ವವಾದಿ, ಹಿಂದೂ ಧರ್ಮದ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀನಿ. ಹಾಗಾಗಿ ನಮ್ಮ ಪಾರ್ಟಿಯವರೇ ಕೆಲವರು ನನ್ನನ್ನ ಕಂಡ್ರೆ ಆಗಲ್ಲ ಅಂತ ಹೇಳ್ತಾರೆ. ಟಿಕೆಟ್ ನೀಡೋದು ಹಣವಂತರಿಗೆ ಮಾತ್ರ, ನಮ್ಮಂತಹ ನಿಷ್ಠಾವಂತರಿಗಲ್ಲ. ಅಧಿಕಾರ ಅನ್ನೋದು ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಅಂತ ತಮ್ಮ ಚರ್ಚೆಗಳಲ್ಲಿ ಅವರೇ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರಿಗೆ ನೇರವಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಈ ವಿಚಾರವನ್ನ ತಿಳಿದಂತಹ ಬಿಜೆಪಿಯ ಹೈಕಮಾಂಡ್ ರಾಘವೇಂದ್ರರವರನ್ನ ಹಾಗೂ ವಿಜಯೇಂದ್ರರವರನ್ನ, ಯತ್ನಾಳ್ ರವರನ್ನ ಹಾಗೂ ಬಿಜೆಪಿಯ ಇನ್ನಿಷ್ಟು ನಾಯಕರನ್ನ ಎಲ್ಲರನ್ನು ಒಂದು ಕಡೆಗೆ ಸೇರಿಸಿ ದೆಹಲಿಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲಿಕ್ಕೆ ಪ್ರಯತ್ನವನ್ನು ಸಹ ಮಾಡ್ತಾರೆ. ಆಗ ಯತ್ನಾಳ್ ರವರು ಅವರ ತೀರ್ಮಾನಕ್ಕೆ ಒಗ್ಗೋದಿಲ್ಲ. ಯತ್ನಾಳ್ ರವರ ನೇರ ಮಾತುಗಳಿಂದ ಕೆರಳಿದ ಅವರದೇ ಪಾರ್ಟಿಯ ಕೆಲವೊಂದಿಷ್ಟು ನಾಯಕರು 6 ವರ್ಷಗಳ ಕಾಲ ಪಾರ್ಟಿ ಅವರಿಗೆ ಹೊರಗಿಡುವ ತೀರ್ಮಾನಕ್ಕೆ ಸಹ ಬಂದಿದ್ರು. ಹೀಗಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ಧರಾಗಿರುವ ಯತ್ನಾಳ್ ರವರು ವಂಶ ಪಾರಂಪರ್ಯದ ಅಧಿಕಾರವನ್ನ ವಿರೋಧಿಸ್ತೀನಿ, ಪಾರ್ಟಿಯಲ್ಲಿ ನಾವು ಸಹ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೀವಿ, ಈಗ ನಮ್ಮ ಸಮಯ ಬಂದಿದೆ, ಹಾಗಾಗಿ ನಮಗೂ ಉನ್ನತ ಅಧಿಕಾರವನ್ನ ಕೊಟ್ರೆ ಸಾರ್ಥಕತೆ ಸಿಗುತ್ತೆ, ಇಲ್ಲ ಅಂದ್ರೆ ಜನಗಳು ಹೇಗೆ ಹೇಳ್ತಾರೋ ಹಾಗೆ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ನಾನು ಮುಂದಾಗ್ತೇನೆ ಅಂತ ಮಾಧ್ಯಮಗಳಲ್ಲಿ ಯತ್ನಾಳ್ ರವರೇ ತಮ್ಮ ಮಾತುಗಳನ್ನ ಆಡಿದ್ರು. ಸ್ನೇಹಿತರೆ, ಯತ್ನಾಳ್ ರವರಿಗೆ ಬಿಜೆಪಿಯನ್ನ ತೊರೆದು ಸ್ವಂತ ಪಾರ್ಟಿಯನ್ನ ಕಟ್ಟುವಂತಹ ಶಕ್ತಿ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆಯೂ ಸಹ ಬಹಳಷ್ಟು ಬಿಜೆಪಿಯ ನಾಯಕರು ಬಿಜೆಪಿಯನ್ನ ತೊರೆದು ಪಾರ್ಟಿಯನ್ನ ಕಟ್ಟಿ ಸೋತು ನಂತರದಲ್ಲಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಈ ವಿಚಾರವಾಗಿ ಯತ್ನಾಳ್ ರವರು ಹೊಸ ಪಾರ್ಟಿಯನ್ನ ಕಟ್ಟುವಂತಹ ಶಕ್ತಿಯನ್ನ ಹೊಂದಿದಾರಾ? ಹಾಗಾದ್ರೆ ಅವರ ಪ್ರಭಾವ ಎಲ್ಲಿವರೆಗೂ ಇದೆ ಅನ್ನೋದನ್ನ ನೋಡೋದಾದ್ರೆ ಅವರದೇ ಗ್ರಾಮವಾದಂತಹ ಬೈಲಹೊಂಗಲ, ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ವಿಜಯಪುರ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಇವರ ಜನಪ್ರಿಯತೆ ಇಂದಿಗೂ ಸಹ ಇದೆ. ಮುಖ್ಯವಾಗಿ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಅಧಿಕಾರವನ್ನ ಕಳೆದುಕೊಂಡಂತಹ ರಾಜಕೀಯದಿಂದ ದೂರ ಉಳಿದಿರುವಂತಹ ಬಿಜೆಪಿಯ ಮಾಜಿ ಸಂಸದರು ಹಾಗೂ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ಟುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಸಿಗುತ್ತಿವೆ. ಹಾಗೆಯೇ ಈ ವಿಷಯವನ್ನ ತಿಳಿದುಕೊಂಡಂತಹ ರಾಜ್ಯ ಬಿಜೆಪಿಯ ನಾಯಕರು ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ಯತ್ನಾಳ್ ರವರ ಜೊತೆಯಲ್ಲಿ ಇರುವಂತಹ ಎಲ್ಲ ಸಂಸದರು ಹಾಗೂ ಶಾಸಕರನ್ನ ತಮ್ಮ ಸಂಪರ್ಕದಿಂದ ದೂರ ಇರುವಂತೆ ಅವರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಯತ್ನಾಳ್ ರವರು ಮುಂದಿನ ಚುನಾವಣೆಗಾಗಿ ನಿರಂತರವಾಗಿ ಅವರ ಪಕ್ಷದ ಸಂಘಟನೆಗಾಗಿ ಮುಂದುವರಿಯುತ್ತಿದ್ದಾರೆ. ಹೀಗೇನಾದರೂ ಬಸವನಗೌಡ ಯತ್ನಾಳ್ ಪಾಟೀಲ್ ರವರು ಹೊಸ ಪಕ್ಷವನ್ನ ಘೋಷಣೆಯನ್ನ ಮಾಡಿದ್ರೆ
ಚುನಾವಣೆಯಲ್ಲಿ ಬಿಜೆಪಿಗೆ ವಿಭಜನೆಯಿಂದ ಖಂಡಿತ ತೊಂದರೆ ಉಂಟಾಗುತ್ತೆ. ಇದು ನನ್ನ ವಾದ. ಹಾಗೆ ಬಿಜೆಪಿಯಿಂದ ನಷ್ಟ ಆಗೋದಂತೂ ಖಂಡಿತ ಕಟ್ಟಿಟ್ಟ ಬುತ್ತಿ. ಹಾಗೆ ಯತ್ನಾಳ್ರವರು ಹೊಸ ಪಕ್ಷವನ್ನ ಕಟ್ಟಿದ ಕೂಡಲೇ 224 ಕ್ಷೇತ್ರಕ್ಕೂ ಅವರೇ ಗೆಲ್ತಾರ? ಖಂಡಿತ ಇಲ್ಲ. ಅಥವಾ ಅವರ ಪಕ್ಷ ಗೆಲ್ಲುತ್ತಾ? ಖಂಡಿತ ಇಲ್ಲ. ಇವರು ಗೆಲ್ಲುವ ಸಾಧ್ಯತೆ ತೀರಾ ಬಹಳ ಕಡಿಮೆ ಇದೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಯತ್ನಾಳ್ರವರಿಗೆ ಗೆಲ್ಲುವ ಸಾಧ್ಯತೆ ಕಡಿಮೆ ಇರಬಹುದು, ಆದ್ರೆ ವಿಜಯೇಂದ್ರರವರನ್ನ ಸೋಲಿಸುವಂತಹ ತಾಕತ್ತು ಯತ್ನಾಳ್ರವರಿಗೆ ಇದೆ. ಇದರಿಂದಾಗಿ ಬಿಜೆಪಿಗೆ ಪಕ್ಷದಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಸಹ ಹೆಚ್ಚಿನದಾಗಿ ಇದೆ. ಇನ್ನು ಯತ್ನಾಳ್ ಕಾಂಗ್ರೆಸ್ಗೆ ಅಥವಾ JDSಗೆ ಸೇರ್ತಾರಾ? ಖಂಡಿತ ಇಲ್ಲ. ಯಾಕಂದ್ರೆ ಯತ್ನಾಳ್ರವರು ಹೇಳಿದ ಹಾಗೆ ವಿಜಯೇಂದ್ರ ನಾಯಕತ್ವದ ಬಣ ಮುಂದಾಗೋದಾದ್ರೆ ನಾನು ಹೊಸ ಪಕ್ಷವನ್ನ ಕಟ್ತೀನಿ ಅಥವಾ ಹೈಕಮಾಂಡ್ಗೂ ತಿಳಿಸಿ ನಾನು ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಸೇರುವಂತಹ ಯಾವುದೇ ಆಲೋಚನೆ ಇಲ್ಲ. ಯಾಕಂದ್ರೆ ನಾನು ಪ್ರಖರ ಹಿಂದುತ್ವವಾದಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಯತ್ನಾಳ್ರವರು ಲಿಂಗಾಯತದ ಪಂಚಮಸಾಲಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ತಮ್ಮ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾದ್ರೆ ಯತ್ನಾಳ್ಗೆ ಸಹಕಾರಕ್ಕೆ ನಿಲ್ಲಬಹುದಾದಂತಹ ಯಾರ್ಯಾರು ನಾಯಕರುಗಳು ಇದ್ದಾರೆ ಅನ್ನೋದು ನೋಡೋದಾದ್ರೆ, ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಬೆಲ್ಲಾದು, ಪ್ರಹ್ಲಾದ್ ಜೋಶಿರವರು, ಜಗದೀಶ್ ಶೆಟ್ಟರ್, ಬಸವರಾಜ್ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್ ರವರು, ಅರವಿಂದ ನಿಂಬಾವಳಿ, ಪ್ರತಾಪ್ ಸಿಂಹ ಮುಂತಾದವರ ವಿಶ್ವಾಸವನ್ನ ತೆಗೆದುಕೊಂಡು ಯತ್ನಾಳ್ರವರು ವಿಜಯೇಂದ್ರರವರನ್ನ ಸೋಲಿಸಿ ಅವರಿಗಿಂತ ಹೆಚ್ಚಿನದಾಗಿ ಎಲ್ಲ ನಾಯಕರ ವಿಶ್ವಾಸವನ್ನ ಗಳಿಸುವಂತಹ ಸಾಮರ್ಥ್ಯ ಯತ್ನಾಳ್ರವರಿಗೆ ಇದೆ. ದೆಹಲಿಯಲ್ಲಿ ವಿಜಯೇಂದ್ರ ಪರವಾಗಿ ಲಾಬಿ ಮಾಡೋರು ನಾಯಕರುಗಳು ಸಹ ಇದ್ದಾರೆ. ಹಾಗೆಯೇ ಯತ್ನಾಳ್ ಪರವಾಗಿ ಲಾಬಿ ಮಾಡುವಂತಹ ನಾಯಕರು ಸಹ ಇದ್ದಾರೆ. ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಖ್ಯವಾಗಿ ಮಾತನಾಡಬೇಕಿರುವಂತಹ ವಿಚಾರ ಏನಂದ್ರೆ, ಈ ವಿಚಾರವಾಗಿ ಕಾಂಗ್ರೆಸ್ಗೆ ಏನಾದರೂ ಲಾಭ ಕೊಡುತ್ತಾ? ಯತ್ನಾಳ್ ಹೊಸ ಪಕ್ಷ ಕಟ್ಟೋದು ಖಂಡಿತ ಸಾಧ್ಯನಾ? ಕಟ್ಟಿದ್ರೆ ಖಂಡಿತ ಗೆಲ್ತಾರ? ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮುಕ್ತ ಮಾಧ್ಯಮಕ್ಕೆ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.